ಸಿಎಂ ಸಿದ್ದರಾಮಯ್ಯ ತುಮಕೂರಿನಲ್ಲಿ ಇದೇ 29ರಂದು ಸರ್ಕಾರಿ ಯೋಜನೆಗಳ ಉದ್ಘಾಟನೆ ಸಹಿತ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್.ಟಿ. ಶ್ರೀನಿವಾಸ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅನೇಕ ಸರ್ಕಾರಿ ಯೋಜನೆಗಳ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಲಿದ್ದಾರೆ ಅಂತ ಹೇಳಿದರು. ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು 29ನೇ ತಾರೀಕು ತುಮಕೂರು ಜಿಲ್ಲೆಗೆ ಏನು CM ಅವರು ಬರ್ತಾ ಇದ್ದಾರೆ, ಅದರದ್ದು ಪೂರ್ವಭಾವಿಯಾಗಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಅಂತ ಬಂದಿದ್ದರು. ಆವಾಗ ಈ ಸಂದರ್ಭದಲ್ಲಿ ನಾನು ನಮ್ಮ ಪಟ್ಟಿ ಕೊಟ್ಟಿದ್ದೀನಿ. ನಮ್ಮ ತಾಲೂಕು ಮಟ್ಟದ್ದು ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಂಥ ತುಮಕೂರು ರೂರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವುದ್ಯಾವುದು ಸರ್ಕಾರೇತರ ಮಂಡಳಿಗಳಿದೆ, ಅದಕ್ಕೆ ನಾಮನಿರ್ದೇಶನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆಯ ಕಾರ್ಯಕರ್ತರು ಮತ್ತು ನಮ್ಮ ಹಿಂದುಳಿದ ವರ್ಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದೀನಿ. ಇವತ್ತು ಆ ಪಟ್ಟಿಯನ್ನು ಸಾಹೇಬರು ಕೊಟ್ಟಿದ್ದೀನಿ, ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೇರ್ತಾರೆ ಸರ್, ಸುಮಾರು ಹೆಚ್ಚು ಕಮ್ಮಿ 1-1.5 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ಈಗ ನೋಡೋಣ ಮುಂದಿನ ದಿನಗಳಲ್ಲಿ. ಗ್ರಾಮಾಂತರ ಕ್ಷೇತ್ರದಿಂದ ನಾವು ಆಲ್ಮೋಸ್ಟ್ 2,000 ಜನ ಬರ್ತೀವಿ. ಎಲ್ಲ ಪಂಚಾಯತಿಯಿಂದನೂ 50-50 ಜನ ಅಂತ ಲೆಕ್ಕ ಹಾಕೊಂಡಿದ್ದೀವಿ. ಇಲ್ಲ, ಬೂತ್ ಮಟ್ಟದಿಂದ ಇಲ್ಲ, ಪಂಚಾಯತಿ ಮಟ್ಟದಿಂದ ಪ್ರತಿ ಪಂಚಾಯತಿಯಿಂದ 35 ಪಂಚಾಯತಿಯಿಂದನೂ ಪಂಚಾಯತಿಗೆ 50-50 ಜನ ಥರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರೇ ವಾಲಂಟಿಯರ್ ಆಗಿ ಬರೋ ಸಾಧ್ಯತೆಗಳು ಇದೆ.